ಭಾನಾಮತಿಯೋ ಅಥವಾ ಕಾಕತಾಳಿಯವೋ ಗೊತ್ತಿಲ್ಲ. SRH ಅಭಿಮಾನಿಯ ನಿಂಬೆ ಮಂತ್ರಕ್ಕೆ ಸಿಎಸ್ಕೆ ವಿಕೆಟ್ ಪತನ ವಿಡಿಯೋ ವೈರಲ್. ಇಂಡಿಯನ್ ಪ್ರೀಮಿಯರ್ ಲೀಗ್ ಆರಂಭವಾದಾಗಲಿಂದ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಾಗುತ್ತಲೇ ಇದ್ದು, ಈ ಬಾರಿ ಅಭಿಮಾನಿಯೊಬ್ಬರು ನಿಂಬೆ ಮಂತ್ರದ ವಿಡಿಯೋ ವ್ಯಾಪಕ ವೈರಲ್ ಆಗ್ತಿದೆ. ಹೌದು, ಈ ಹಿಂದೆ ವಿವಾದಾತ್ಮಕ ಸಂಗೀತ ವಿಚಾರಕ್ಕೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ RCB DJ ವಿರುದ್ಧ ದೂರು ಸಲ್ಲಿಕೆ ಮಾಡಿದ್ರು. ಈ ಬೆಳವಣಿಗೆ ಹೆಸರಾಗಿರುವಂತೆಯೇ ಇದೇ ಸಿಎಸ್ಕೆ ಪಂದ್ಯದಲ್ಲೇ ಮತ್ತೊಂದು ವಿವಾದ ಸೃಷ್ಟಿಯಾಗಿದೆ. ಸ್ಟೇಡಿಯಂನಲ್ಲಿ ಅಭಿಮಾನಿಯೊಬ್ಬನ ವರ್ತನೆಯ ವಿಡಿಯೋ ವೈರಲ್ ಆಗಿದ್ದು, ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಇಷ್ಟಕ್ಕೂ ಆಗಿದ್ದೇನು? ಏಪ್ರಿಲ್ 18ರಂದು ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಪಂದ್ಯದ ವಿಲಕ್ಷಣ ವಿಡಿಯೋವೊಂದು ಹಲವರ ಕೆಂಗಣ್ಣಿಗೆ ಗುರಿಯಾಗಿದೆ. ಎರಡನೇ ಇನ್ನಿಂಗ್ಸ್ನ 17ನೇ ಓವರ್ನಲ್ಲಿ ಸಿಎಸ್ಕೆ 194 ರನ್ಗಳ ಸವಾಲಿನ ಗುರಿಯನ್ನ ಬೆನ್ನಟ್ಟಿದಾಗ ಶಿವಂ ದುಬೆ ಚೆನ್ನೈ ತಂಡದ ಕೊನೆಯ ಪ್ರಮುಖ ಆಸರೆಯಾಗಿದ್ರು. ಹೈದರಾಬಾದ್ ತಂಡದ ಸಕೀಬ್ ಹುಸೇನ್ ಬೌಲಿಂಗ್ ಮಾಡ್ತಿದ್ರು. ಈ ವೇಳೆ ಪ್ರೇಕ್ಷಕರ ಸ್ಟ್ಯಾಂಡ್ ನಲ್ಲಿ ಕುಳಿತಿದ್ದ ಹೈದರಾಬಾದ್ ಬೆಂಬಲಿಗರೊಬ್ಬರು ನಿಂಬೆ ಹಣ್ಣನ್ನ ತಿರುಗಿಸುತ್ತಾ ಬ್ಯಾಟರ್ನತ್ತ ಮಾಟ ಮಾಡುವಂತೆ ಸನ್ನೆ ಮಾಡಿದ್ರು. ಅಚ್ಚರಿ ಅಂದ್ರೆ ಆತ ನಿಂಬೆ ಮಂತ್ರ ಹಾಕಿದ ಕೆಲವೇ ಸೆಕೆಂಡುಗಳ ನಂತರ ಸಕೀಬ್ ಹುಸೇನ್ ಅವರ ಯಾಕ್ ಎಸೆತಕ್ಕೆ ಶಿವಂ ದುಬೆ ಕ್ಲೀನ್ ಬೋಲ್ಡ್ ಆದ್ರು. ಇದನ್ನ ಕಂಡು ಆ ಅಭಿಮಾನಿ ಸಂಭ್ರಮಾಚರಿಸಿದ್ರು. ವಿಡಿಯೋ ವ್ಯಾಪಕ ವೈರಲ್. ಇದನ್ನ ಆ ಅಭಿಮಾನಿಯ ಸ್ನೇಹಿತ ವಿಡಿಯೋ ಮಾಡಿದ್ದು ಇದು ಇಂಟರ್ನೆಟ್ ಅಲ್ಲಿ ವೈರಲ್ ಆಗಿದೆ. ಈ ಬ್ಲಾಕ್ ಮ್ಯಾಜಿಕ್ ಆಚರಣೆಯಿಂದಲೇ ಶಿವಂ ದುಬೆ ವಿಕೆಟ್ ಬಿತ್ತು ಎಂದು ಊಹಾಪೋಹಗಳು ಹರಿದಾಡಿದೆ. ಬೆಂಕಿಗೆ ತುಪ್ಪ ಸುರಿಯುವಂತೆ ಚೆನ್ನೈ ಸೂಪರ್ ಕಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ ನಿಂದ BCCIಗೆ ಈ ಸಂಬಂಧ ದೂರು ನೀಡಲಾಗಿದೆ ಎಂದು ಸುದ್ದಿಯೊಂದು ಹರಿದಾಡುತ್ತಿದೆ. ಇದಕ್ಕೆ ಇಂಬು ನೀಡುವಂತೆ ಚೆನ್ನೈ ಸೂಪರ್ ಕಿಂಗ್ಸ್ ಆಡಳಿತ ಮಂಡಳಿ ಹೆಸರಿನಲ್ಲಿ ದೂರು ದಾಖಲಿಸುವ ಪತ್ರವೊಂದು ಕೂಡ ವೈರಲ್ ಆಗ್ತಿದೆ. ಆದರೆ ಸಿಎಸ್ಕೆ ದೂರಿನ ಬಗ್ಗೆ ಯಾವುದೇ ಖಚಿತ ಮಾಹಿತಿ ಲಭ್ಯವಾಗಿಲ್ಲ. ಕ್ಲಿಪ್ ಅಥವಾ ದೂರಿನ ಸತ್ಯಾಸತ್ಯತೆ ಬಗ್ಗೆ ಯಾವುದೇ ಅಧಿಕೃತ ದೃಢೀಕರಣವಿಲ್ಲದಿದ್ರೂ ಈ ವಿಚಿತ್ರ ಘಟನೆಯು SRH ವರ್ಸಸ್ ಸಿಎಸ್ಕೆ ಪಂದ್ಯದ ದೊಡ್ಡ ಚರ್ಚಾಸ್ಪದ ಅಂಶಗಳಲ್ಲಿ ಒಂದಾಗಿದೆ. ಈ ಬಗ್ಗೆ ವ್ಯಾಪಕ ಮೀಮ್ಗಳು, ಹಾಸ್ಯಾಸ್ಪದ ವಿಡಿಯೋಗಳು ಹರಿದಾಡ್ತಾ